ಈಗ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬೆಂಗಳೂರಿನಲ್ಲಿ ಬಹು ದೊಡ್ಡ ದಾಳಿಗೆ ಸಂಚು ನಡೆದಿತ್ತು ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು, ಇನ್ಸೈಡ್ ಮಾಹಿತಿ, ತನಿಖೆಯ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಎನ್ಐಎ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇತ್ತು. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಶಾಕಿಂಗ್ ವಿಚಾರಗಳು ಅವರಿಗೆ ಗೊತ್ತಾಗಿದೆ. ಅದರ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದ್ದು, 2008ರ ಬೆಂಗಳೂರು ಸರಣಿ ಬಾಂಬ್ನ ಶಂಕಿತ ಉಗ್ರ ಇದ್ನಲ್ಲ ಟಿ ನಾಸೀರ್, 2013ರಿಂದ ಪರಪ್ಪನಗರ ಜೈಲಿನಲ್ಲಿದ್ದಾನೆ ನಾಸೀರ್. ಈಗ ನಾಸೀರ್ನ ಎಸ್ಕೇಪ್ ಮಾಡಿಸೋದಕ್ಕೆ ಒಂದು ರಣತಂತ್ರ ನಡೆದಿತ್ತು. ಒಂದು ವಿಚಾರಣೆಯ ಭಾಗವಾಗಿ ನಾಸೀರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇತ್ತು. ಹೀಗೆ ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ದಾಳಿಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ನಾಸೀರ್ ಪ್ರಯಾಣ ಮಾಡುವ ಪೊಲೀಸ್ ವಾಹನದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಸ್ಕೆಚ್ ಹಾಕ್ಕೊಳ್ಳಲಾಗಿತ್ತು. ಪೊಲೀಸ್ ವಾಹನದ ಮೇಲೆ ಗ್ರೆನೇಡ್ ಅನ್ನು ಎಸೆಯೋದಕ್ಕೂ ಕೂಡ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲಾಗಿತ್ತು. ಆ ಮೂಲಕ ಆತನನ್ನ ಎಸ್ಕೇಪ್ ಮಾಡಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಂಚು ರಣತಂತ್ರಗಳು ಹೆಣೆಯಲಾಗಿತ್ತು. ನೋಡಿ, ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂತಹ ಎನ್ಐಎ, ಆ ಚಾರ್ಜ್ ಶೀಟ್ನಲ್ಲಿ ಈ ಅಂಶ ಕೂಡ ಉಲ್ಲೇಖ ಆಗಿದೆ. ಒಬ್ಬ ಶಂಕಿತ ಉಗ್ರ ಜೈಲಿನಲ್ಲಿರ್ತಾನೆ. ಆತನನ್ನ ಎಸ್ಕೇಪ್ ಮಾಡಿಸೋದಕ್ಕೆ ರಣತಂತ್ರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಎಸ್ಕೇಪ್ ಮಾಡಿಸೋದಕ್ಕೆ ರಣತಂತ್ರವನ್ನ ಹೆಣೆಯಲಾಗಿತ್ತು, ಏನಾಗಿತ್ತು ಅವರ ಪ್ಲಾನ್? ಎಸ್ ನಾಗೇಂದ್ರ, 2008ರಲ್ಲಿ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಸರಣಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಟಿ ನಾಸೀರ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಂತಹ ನಾಸೀರ್ ವಿರುದ್ಧ ಆತ ಮಾಡಿದಂತಹ ಆರೋಪ ಕೂಡ ಸಾಬೀತಾಗಿತ್ತು. ಹಾಗಾಗಿ 2013ರಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಕೂಡ ಆದೇಶವನ್ನು ನೀಡಿತು. ಅದಾದ ಬಳಿಕ ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದ. ಇತ್ತೀಚಿನ ದಿನಗಳಲ್ಲಿ ಅಂದರೆ 2023ರ ಜುಲೈ ತಿಂಗಳಲ್ಲಿ ಬೆಂಗಳೂರಿನಲ್ಲಿ CCB ಅಧಿಕಾರಿಗಳು ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ 5 ಜನ ಶಂಕಿತ ಉಗ್ರರು ಅರೆಸ್ಟ್ ಆಗಿದ್ರು. ಈ ಅರೆಸ್ಟ್ ಆಗಿದ್ದಂತಹ ಶಂಕಿತ ಉಗ್ರರನ್ನ ವಿಚಾರಣೆಗೊಳಪಡಿಸಿದ್ರು. ಜೊತೆಗೆ ಮನೆಯಲ್ಲಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಹ್ಯಾಂಡ್ ಗ್ರೆನೇಡ್ಗಳು, ವಾಕಿ ಟಾಕಿಗಳು ಕೂಡ ಪತ್ತೆಯಾಗಿತ್ತು. ಅದಾದ ಬಳಿಕ ಈ ಒಂದು ಪ್ರಕರಣದ ತನಿಖೆ NIAಗೆ ವರ್ಗಾವಣೆಯಾಗಿತ್ತು. NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿರುವಂಥದ್ದು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮತ್ತು ಆತಂಕಕಾರಿ ವಿಚಾರ ಅಂತ ಹೇಳಿದರೆ 2017, 18, 19 ಈ ಒಂದು ಸಂದರ್ಭದಲ್ಲಿ ಇದೇ ಶಂಕಿತ ಉಗ್ರರು ಒಂದು ಕೊಲೆ ಪ್ರಕರಣ, ಮತ್ತೊಂದು ಒಬ್ಬ ಆರೋಪಿ ಪೋಕ್ಸೋ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದ ಟಿ ನಾಸೀರ್, ಇವರೆಲ್ಲರನ್ನು ಕೂಡ ತನ್ನ ಬ್ಯಾರಕಿ ಹಾಕೊಂಡಿದ್ದ. ಅಂದರೆ ಈ 5 ಜನರನ್ನು ಕೂಡ ರ್ಯಾಡಿಕಲೈಸ್ ಮಾಡ್ಬೋದು, ಇವ್ರನ್ನ LET ಕೃತ್ಯಗಳಿಗೆ ಬಳಸ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಇವ್ರನ್ನ ತನ್ನ ಬ್ಯಾರಕ್ಗಳಿಗೆ ಹಾಕಿ ಅವರಿಗೆ ಕಂಪ್ಲೀಟಾಗಿ ಈ ಲಷ್ಕರ್ ಇ ತೊಯ್ಬಾ ಸಂಘಟನೆಗೆ ಸೇರ್ಕೊಳ್ಳೋದಕ್ಕೆ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಸಂಬಂಧಪಟ್ಟಂತೆ ಮನಪರಿವರ್ತನೆಯನ್ನು ಮಾಡಿದ್ದ. ಅದಾದ ಬಳಿಕ ಇವರು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಬಂದ ಬಳಿಕ ಅವರಿಗೆ ತನ್ನನ್ನು ಎಸ್ಕೇಪ್ ಮಾಡಿಸೋದಕ್ಕೆ ಏನೇನು ಪ್ಲಾನ್ಗಳನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ನೀಡಿದ. ಅದರ ಪ್ರಕಾರವಾಗಿ ಈ ಗ್ರೆನೇಡ್ಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದು ಮತ್ತು ವಾಕಿ ಟಾಕಿಗಳು, ಹೀಗೆ ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ರು. ಟಿ ನಾಸೀರ್ನ ವಿಚಾರಣೆ ಭಾಗವಾಗಿ ಆಗಾಗ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ರು ಪೊಲೀಸ್ ವ್ಯಾನ್ನಲ್ಲಿ. ಆ ಒಂದು ಟೈಮ್ನಲ್ಲಿ ತಾನು ರ್ಯಾಡಿಕಲೈಸ್ ಮಾಡಿದಂತಹ ವ್ಯಕ್ತಿಗಳಲ್ಲಿ ಓರ್ವ ವ್ಯಕ್ತಿ ಇದೇ ಒಂದು ವ್ಯಾನ್ನ ಮುಂದುಗಡೆ ಆತ್ಮಾಹುತಿ ದಾಳಿಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಟಿ ನಾಸೀರ್ನ ಸೂಚನೆ ಆಗಿತ್ತು. ಇದಕ್ಕೆ ಖುದ್ದು ಈ ಒಂದು ಶಂಕಿತ ಉಗ್ರರು ಕೂಡ ಒಪ್ಕೊಂಡಿದ್ರು. ಅದರ ಪ್ರಕಾರವೇ ಈ ಹ್ಯಾಂಡ್ ಗ್ರೆನೇಡ್ಗಳನ್ನು ಮತ್ತು ಇತರ ವಸ್ತುಗಳನ್ನು ಇವರೆಲ್ಲರೂ ಕೂಡ ಶೇಖರಣೆ ಮಾಡ್ಕೊಂಡು ಇಟ್ಟಿದ್ರು. ಪರಸ್ಪರ ಕಮ್ಯುನಿಕೇಷನ್ಗಾಗಿ ವಾಕಿ ಟಾಕಿಗಳನ್ನು ಕೂಡ ಇಟ್ಕೊಂಡಿದ್ರು. ಈ ಸ್ಫೋಟ ನಡೆಯುವಂತಹ ಸಂದರ್ಭದಲ್ಲಿ ಟಿ ನಾಸೀರ್ ಪೊಲೀಸ್ ವ್ಯಾನ್ನಿಂದ ಪೊಲೀಸರ ಕಡೆಯಿಂದ ಎಸ್ಕೇಪ್ ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಿಕ್ಕೆ ಪ್ಲಾನ್ಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಇವರ ಉದ್ದೇಶವಾಗಿತ್ತು ಅನ್ನುವಂಥದ್ದು NIA ತನಿಖೆ